ಇರುಮಡಿಯನ್ನು ಹೊತ್ಕೊಂಡು ಹೋಗುವಂಥವ್ರು ಅಕ್ಕಿಯನ್ನು ಏನು ಹಾಕ್ತೀರಿ? ನಿಮ್ಗೆ ಎಲ್ಲಿಂದ ಬಂದ ವಾವರ ಸ್ವಾಮಿ ಅಂತ ಇಲ್ಲ. ಹಾಗಿದ್ರೆ ವೀರಪ್ಪನ ಸ್ವಾಮಿಯೇ ಅಂತ ಕೂಗ್ರಿ ಅಲ್ಲ. ವಿವೇಚನೆ ಇಟ್ಕೊಂಡು ಪೂಜೆ ಮಾಡಿ ಭಜನೆ ಮಾಡಿ ಅವ್ರಿಗೆ ನಾವು ಬೇಡ ಅಂದಮೇಲೆ ನಿಮ್ಗೆ ಯಾಕೆ ಅವ್ರು ಬೇಕು? ಅವರು ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಬರ್ತಾರೆ ಅಂತ ಆದರೆ ನಾವು ದರ್ಗಕ್ಕೆ ಹೋಗೋಣ. ಸುಮ್ಮನೆ ಹೋಗ್ಬಿಟ್ಟು ಕೂಗೋದು, ದುಡ್ಡು ಹಾಕೋದು, ಬರೋದು. ಆ ದುಡ್ಡು ಎಲ್ಲಿ ಹೋಗುತ್ತೆ ಅಂತ ಗೊತ್ತಾನೆ. ವಾವರ ಭಜನೆ ಮಾಡಿ ದೇವರ ಮಾತ್ರ ಭಜನೆ ಮಾಡಿ. ನಮಸ್ಕಾರ. ಹೊಸ ದಿಗಂತ ಡಿಜಿಟಲ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ವಫ್ ಅವಾಂತರಗಳ ಬಗ್ಗೆ ಹೊಸ ದಿಗಂತ ಸಾಕಷ್ಟು ಸ್ಟೋರಿಗಳನ್ನು ಮಾಡಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀವಿ. ಇವತ್ತು ಕೇರಳಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಆತಂಕ ಸೃಷ್ಟಿಯಾಗಿದೆ. ಯಾವುದೇ ಆತಂಕ ಅಂದರೆ ಅದು ಶಬರಿಮಲೈ ಅಯ್ಯಪ್ಪನ ಸ್ವಾಮಿಗೆ ಸಂಬಂಧಪಟ್ಟಿರುವಂಥದ್ದು. ಕೇರಳದ BJP ಇದರ ಬಗ್ಗೆ ಜನಜಾಗೃತಿ ಹೋರಾಟವನ್ನು ಆರಂಭಿಸಿದೆ. ಈ ಹೋರಾಟದ ಮೂಲ ಎಲ್ಲಿದೆಯಪ್ಪ ಅಂದರೆ ಅಯ್ಯಪ್ಪ ಸ್ವಾಮಿ ಬೆಟ್ಟದ ಆಸುಪಾಸಿನಲ್ಲಿರೋ ವಾವರ್ ದರ್ಗಾದ ಮೂಲ. ಶಬರಿಮಲೆ ಅಯ್ಯಪ್ಪ ಸ್ವಾಮಿಗೆ ದರ್ಶನಕ್ಕೆ ಹೋಗೋರು ಮೊದಲು ವಾವರ್ ಸ್ವಾಮಿಯ ದರ್ಗಾಕ್ಕೆ ಭೇಟಿ ನೀಡಿ ಅಲ್ಲಿ ಪೂಜೆ ನಮಸ್ಕಾರ ಎಲ್ಲವನ್ನು ಹಾಕಿ ನಂತರ ಶಬರಿಮಲೆ ಬೆಟ್ಟಕ್ಕೆ ಹತ್ತೋದು ಸಂಪ್ರದಾಯ, ಒಂದು ವಾಡಿಕೆಯಾಗಿದೆ. ಆದರೆ ಈ ಸಂಪ್ರದಾಯವೇ ಈಗ ಅಲ್ಲಿನ ಹಿಂದೂಗಳಿಗೆ ಆತಂಕಕ್ಕೆ ಕಾರಣವಾಗಿದೆ. ವಫ್ ಕಾನೂನಿನ ನೆಪ ಮಾಡಿಕೊಂಡು ಅಯ್ಯಪ್ಪ ಸ್ವಾಮಿ ಬೆಟ್ಟ ಸುತ್ತಮುತ್ತಲಿನ ಪ್ರದೇಶ ವಫ್ ಬೋರ್ಡ್ಗೆ ಸೇರಿದ್ದು ಅಂತ ಮುಸ್ಲಿಮರು ಕ್ಲೈಮ್ ಮಾಡೋದಿಲ್ಲ ಅಂತ ಏನು ಗ್ಯಾರಂಟಿ ಅನ್ನೋದು ಹಿಂದೂಗಳ ಆತಂಕಕ್ಕೆ ಕಾರಣವಾಗಿದೆ. ಇದೇ ವಿಷಯವನ್ನು ಇಟ್ಕೊಂಡು ಕೇರಳದ BJP ಇಡೀ ರಾಜ್ಯಾದ್ಯಂತ ತನ್ನ ಹೋರಾಟವನ್ನು ಆರಂಭಿಸಿದೆ. ಈ ವಫ್ ಕಾಯ್ದೆ ಮುಂದೊಂದು ದಿನ ಇಡೀ ಪ್ರದೇಶವನ್ನು ತನ್ನದು ಅಂತ ಹೇಳಿದ್ರೆ ಅಯ್ಯಪ್ಪ ಸ್ವಾಮಿಯ ದೇವಾಲಯದ ಗತಿ ಏನು ಅಂತ ಪ್ರಶ್ನೆ ಮಾಡ್ತಿದೆ. ಅಲ್ಲಿನ ವಾವರ್ ದರ್ಗಾದ ನಿಜವಾದ ಇತಿಹಾಸವನ್ನು ತಿಳಿಯೋ ಕೆಲಸ ಈಗ ಆರಂಭವಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಾರ್ಕೂರ್ ಸಂಸ್ಥಾನದ ಸಂತೋಷ್ ಗುರೂಜಿ ವಿವರವಾಗಿ ಎಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಬನ್ನಿ ನೋಡೋಣ. ಹಿಂದೂಸ್ತಾನ ಎಲ್ಲ ಧರ್ಮದವರನ್ನು ಒಪ್ಕೊಂಡಿರುವಂಥದ್ದು ಸತ್ಯ. ಅದರೊಳಗೂ ಈ ಸನಾತನೀಯರು ಹೇಗೆ ಅಂತಂದರೆ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿದಂಥವ್ರು. ಎಲ್ಲರೂ ನಮ್ಮವರೇ, ಎಲ್ಲರನ್ನೂ ನಾವು ನಮ್ಮವರಾಗಿ ಕಾಣಬೇಕು ಅನ್ನುವಂಥ ಕಂಡಂತಹ ಈ ಭಾರತೀಯರಲ್ಲಿ ಅದೇ ಒಂದು ವೀಕ್ನೆಸ್ಸನ್ನು ಇಟ್ಕೊಂಡು ಕೆಲವೊಂದು ಧರ್ಮೀಯರು ಈ ಸನಾತನವನ್ನು ಅದುಮಲಿಕ್ಕೆ ನೋಡ್ತಾ ಇರುವಂಥದ್ದು ವಿಷಾದನೀಯ. ಅದರೊಳಗೂ ಅಯ್ಯಪ್ಪ ಸ್ವಾಮಿಯ ಪೀಠಾಧಿಪತಿಗಳಾಗಿ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ಇಡೀ ಭಾರತಕ್ಕೆ ನಾವು ಒಬ್ಬರೇ ಗುರುಗಳು ಅಯ್ಯಪ್ಪ ಸ್ವಾಮಿಯ ಪೀಠಾಧಿಪತಿಗಳು ಇರ್ತಕ್ಕಂಥದ್ದು, ಅದು ಕನ್ನಡಿಗರಾಗಿರುವಂಥದ್ದು. ಎಲ್ಲ ಅಯ್ಯಪ್ಪನ ಭಕ್ತರಿಗೆ ಇಡೀ ದೇಶದಲ್ಲಿ 33 ಕೋಟಿ ಅಯ್ಯಪ್ಪ ಸ್ವಾಮಿ ಭಕ್ತರಿದ್ದಾರೆ. ಈ ಮಾತನ್ನು ನಿಮ್ಮ ಭಾಷೆಗಳಲ್ಲಿ ನೀವು ಕನ್ವರ್ಷನ್ ಮಾಡಿಕೊಂಡು ಹಾಕ್ಕೊಳ್ಳಿ. ಅಯ್ಯಪ್ಪನ ಶಬರಿಮಲೆಗೆ ನೀವು ಹೋಗ್ತಕ್ಕಂಥದ್ದು ಕೇವಲ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕಷ್ಟೇ ಹೋಗ್ರಿ. ಇರುಮಡಿಯನ್ನು ಹೊತ್ಕೊಂಡು ಹೋಗುವಂಥವ್ರು ಅಕ್ಕಿಯನ್ನು ಏನು ಹಾಕ್ತೀರಿ? ಅಕ್ಕಿಯನ್ನಲ್ಲಿ ಈ 3 ಬೆರಳಲ್ಲಿ 3 ಸಾರಿ ಎಷ್ಟು ಬೇಕೋ ಅಷ್ಟು ತೆಗೆದು ಅಯ್ಯಪ್ಪನ ಭಂಡಾರಕ್ಕೆ ಹಾಕಿ ಉಳಿದಷ್ಟು ಅಕ್ಕಿಯನ್ನು ವಾಪಸ್ ತಗೊಂಡು ಬಂದು ನೀವು ನಿಮ್ಮಲ್ಲಿರ್ತಕ್ಕಂತಹ ಬಂಧುಗಳಿಗೆ ಅನ್ನವನ್ನು ಮಾಡಿ ಅನ್ನ ಸಂತರ್ಪಣೆ ಮಾಡಬೇಕು. ಅಲ್ಲೇ ಹಾಕಿ ಬರಬಾರ್ದು. ನಾನು ನೋಡಿದ್ದೇನೆ, ಕಳೆದ 3-4 ವರ್ಷಗಳಲ್ಲಿ ಆ ಅಕ್ಕಿಯನ್ನು ಹಿಡಿದಿದ್ದೇವೆ. ಇದು ಒಂದು. ಇನ್ನೊಂದು, ಹುಚ್ಚರು ಥರ ಸ್ವಾಮಿಯೇ ಶರಣಮಯ್ಯಪ್ಪ ಅನ್ನೋದು ತೊಂದರೆ ಇಲ್ಲ, ವಾವರ ಸ್ವಾಮಿಯೇ ಶರಣಮಯ್ಯಪ್ಪ ಅಂತೀರಿ. ಯಾವನವನು ವಾವರ ಸ್ವಾಮಿ? ನಿಮ್ಗೇನಾರು ಗೊತ್ತಿದೆಯಾ? ಎಲ್ಲಿಂದ ಬಂದ ವಾವರ ಸ್ವಾಮಿ? ವಾವರ ಸ್ವಾಮಿ ಅಂತಲೇ ಇಲ್ಲ. ಅವನೊಬ್ಬ ಡಕಾಯಿತನಾಗಿ ಕೇರಳದಲ್ಲಿ ರಾಜಶೇಖರ ವರ್ಮ ಅನ್ನುವಂಥ ರಾಜ ಇದ್ದಾಗ, ನಮ್ಮ ವಿಜಯನಗರ ಸಾಮ್ರಾಜ್ಯ ಇದ್ದ ಸಂದರ್ಭದಲ್ಲಿ ಸಾವಂತ ಅರಸರಾಗಿದ್ದಂಥವ್ರು ಅವರು. ಆ ಸಂದರ್ಭದಲ್ಲಿ ಒಬ್ಬ ಡಕಾಯಿತನಾಗಿದ್ದ. ಆ ಡಕಾಯಿತನನ್ನು ಎರುಮೇಲೆಯಲ್ಲಿ ಹೊಡೆದಾಕಿದ್ರು. ಹಾಗಿದ್ರೆ ವೀರಪ್ಪನ ಸ್ವಾಮಿಯೇ ಅಂತ ಕೂಗ್ರಿ ಅಲ್ಲ ನೀವು. ನಿಮ್ಮ ತಲೆಯಲ್ಲಿ ಸಗಣಿ ಇರೋದು. ಇನ್ನಾದರೂ ನೀವು ಸರಿಯಾಗಬೇಕು, ಇನ್ನಾದರೂ ನೀವು ಎಚ್ಚೆತ್ಕೊಳ್ಬೇಕು. ಇವತ್ತಿನಿಂದನೇ ಹೇಳ್ತಾ ಇದ್ದೇನೆ, ವಾವರ ಸ್ವಾಮಿಯ ದರ್ಗಕ್ಕೆ ಹೋಗಿ ವಾವರ ಸ್ವಾಮಿ ಅಂತ ಕೂಗುವಂಥ ಮೂರ್ಖರಿಗೆ ಅಯ್ಯಪ್ಪ ಸ್ವಾಮಿ ದಯಮಾಡಿ ಕೈ ಹಿಡಿಬಾರ್ದು. ಅವರನ್ನು ಮೂರ್ಖರು ಅಂತ ಬಿಟ್ಟುಬಿಡಬೇಕು. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ನೀವು ಹೋಗಬಾರ್ದು, ಒಳಗಡೆ ಹೋಗಬಾರ್ದು ಅಂತ ಹೇಳಿ ಎರುಮೆಲಿಯ ವಾವರ ದರ್ಗದಲ್ಲಿ ಹಿಂದೂಗಳಿಗೆ ಪ್ರವೇಶ ಕೊಡದೇ ಇರುವ ಹಾಗೆ ಕೇವಲ ಹುಂಡಿಯನ್ನು ಬಾಗಿಲಿಗೆ ಅಡ್ಡ ಇಟ್ಟಿದ್ದಾರೆ. ಇನ್ನೂ ನಿಮ್ಮ ವಿವೇಚನೆಗೆ ಬರೋದಿಲ್ಲ ಅಂದರೆ ಇನ್ನೇನು ಹೇಳೋದು? ನೀವೆಲ್ಲ ಹುಂಡಿಗೆ ಮಾತ್ರ ದುಡ್ಡು ಹಾಕಬೇಕು,
ಹಿಂದೂಗಳು ಒಳಗೆ ಹೋಗಬಾರ್ದು. ಇದೆಂಥದ್ದಿದು? ಸೌಹಾರ್ದತೆಗೆ ಇರಲಿ, ನಮ್ಗೆ ಅವ್ರು ಬೇಕು ಅವ್ರು ನಮಗೆ ಬೇಕು ಅಂತ ನಾವು ಅವ್ರನ್ನ ಕರೆದು ಇಷ್ಟು ವರ್ಷ ಮಾಡಿದ್ದೀವಿ, 800 ವರ್ಷಗಳ ಕಾಲ ಮಾಡಿದ್ದೀವಿ ಈ ಥರದ ಪೂಜೆ. ಒಂದು ದಿವಸವೂ ಸಹ ಅವರು ಶಬರಿಮಲೆಗೆ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಹೇಳಿ ಮೆಟ್ಟಿಲು ಹತ್ತಿ ಇರುಮುಡಿಯನ್ನು ತಂದು ಕೊಟ್ಟಂಥ ಮುಸ್ಲಿಮರನ್ನ ನಾವು ನೋಡಲೇ ಇಲ್ಲ. ಅವ್ರಿಗೆ ನಾವು ಬೇಡ ಅಂದಮೇಲೆ ನಿಮ್ಗೆ ಯಾಕ್ರಿ ಅವ್ರು ಬೇಕು? ಅವರು ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಬರ್ತಾರೆ ಅಂತಾದರೆ ನಾವು ದರ್ಗಕ್ಕೆ ಹೋಗೋಣ. ನಾವು ದರ್ಗಕ್ಕೆ ಹೋದರೆ ಅವ್ರು ಬರೋದಿಲ್ಲ ಅಂದಮೇಲೆ ನಿಮ್ಗೆ ಯಾಕೆ ದರ್ಗಾ? ದೇವರಿದ್ದಾನೆ ಸಾಕು. ಒಂಚೂರು ವಿವೇಚನೆ ಇಟ್ಕೊಂಡು ಪೂಜೆ ಮಾಡಿ. ಭಜನೆ ಮಾಡ್ತೀರಿ ನಾಚಿಗೆಟ್ಕೊಂಡು, ವಾವರ ದಕಾಯಿತನ ಭಜನೆ ಮಾಡ್ತೀರಿ, ದೇವರನ್ನು ಮಾತ್ರ ಭಜನೆ ಮಾಡಬೇಕು. ಇಸ್ಲಾಂನಲ್ಲಿ ಯಾವುದೇ ವ್ಯಕ್ತಿಯನ್ನು ಆರಾಧನೆ ಮಾಡೋದಕ್ಕೆ ಒಪ್ಪೋದಿಲ್ಲ. ಮುಸ್ಲಿಮರೇ ವಾವರನನ್ನು ದೇವರು ಅಂತ ಪೂಜೆ ಮಾಡಲ್ಲ, ಒಬ್ಬ ಸಂತ ಅಂತ ಪರಿಗಣಿಸೋದಿಲ್ಲ. ಅಂಥದ್ರೊಳಗೆ ನೀವ್ಯಾರು ನಿಮ್ಮ ಅಜ್ಜನ ಹುಗಿದಿಟ್ಟಿರೋದಲ್ಲಿ ಯಾಕೆ ನಿಮಗೆ ಬುದ್ಧಿ ಬರೋದಿಲ್ಲ? ಅಲ್ಲಿ ಯಾರದು ಸಮಾಧಿ ಇದೆ ನೋಡಿದ್ದೀರಾ ನೀವು? ಸುಮ್ಮನೆ ಹೋಗ್ಬಿಟ್ಟು ಕೂಗೋದು, ದುಡ್ಡು ಹಾಕೋದು, ಬರೋದು. ಆ ದುಡ್ಡು ಎಲ್ಲಿ ಹೋಗುತ್ತೆ ಅಂತ ಗೊತ್ತಾ ನಿಮಗೆ? ಯಾರ ವಿರುದ್ಧ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಾ? ನಿಮ್ಮ ಹಣ ನಿಮ್ಮ ಹತ್ರ ಇರಬೇಕು. ಹಿಂದೂಗಳಿಗೆ ನಿಮಗೆ ದುಡ್ಡು ಜಾಸ್ತಿ ಆಗಿದರೆ ನಿಮ್ಮ ಊರಿನಲ್ಲಿರ್ತಕ್ಕಂಥ ದೇವಸ್ಥಾನಗಳನ್ನು ಉದ್ಧಾರ ಮಾಡಿ, ಯಾವುದನ್ನು ಹೋಗಿ ಮಾಡೋದಲ್ಲ. ವಾವರನ ದರ್ಗಕ್ಕೆ ನೀವು ದರ್ಶನಕ್ಕೆ ಹೋಗಲೇಬಾರ್ದು. ನೀವು ಏನಿದ್ರೂ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡಿ, ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡಿಬಿಟ್ಟು ಅಲ್ಲಿ ಕೊಡ್ತಕ್ಕಂಥ ಪ್ರಸಾದ ಹಿಡ್ಕೊಂಡು ಸೀದಾ ಬನ್ನಿ. ಇರುಮುಡಿಯಲ್ಲಿದ್ದಂಥ ಅಕ್ಕಿಯನ್ನು ಅಲ್ಲಿ ಹಾಕಬಾರ್ದು. ಅಲ್ಲಿ ಕೇವಲ 18 ಮೆಟ್ಟಲ ಹತ್ರ ಒಂದು ಬಾರಿ, ಆಮೇಲೆ ನೀವು ಅಲ್ಲಿ ಕನ್ನಿಮೂಲೆ ಗಣಪತಿಗೆ ಒಂದು ಕಾಯಿ ಅಷ್ಟೇ ಹೊಡಿಬೇಕು ವಿನಃ ಕಂಡು ಕಡೆ ಕಾಯಿ ಹೊಡಿಬಾರ್ದು. ಆ ಕಾಯಿಯನ್ನು ಬಳಸ್ತಕ್ಕಂಥ ಕೇರಳ ಸರ್ಕಾರ ಹಿಂದೂ ವಿರೋಧವಾಗಿರ್ತಕ್ಕಂಥದ್ದು. ಅದರೊಳಗೂ ಸಹ ಯಾರಿಗೋ ದುಡ್ಡು ಕೊಡ್ತಕ್ಕಂಥದ್ದು. ಈ ದೇವಸ್ಥಾನದಲ್ಲಿ ನಮ್ಮ ದೇವಸ್ಥಾನ ಎಷ್ಟು ಬೇಕೋ ಅಷ್ಟನ್ನೇ ಅಚ್ಚುಕಟ್ಟಲ್ಲಿ ನೀವು ಖರ್ಚು ಮಾಡಿ ದೇವರ ದರ್ಶನ ಮಾಡಿ ಬನ್ನಿ. ಈ ನಮ್ಮ ವಿರುದ್ಧವಿರ್ತಕ್ಕಂಥ ವಾವರ ದರ್ಗವನ್ನು, ವಾವರ ಅನ್ನುವಂಥ ಡಕಾಯಿತನನ್ನು, ವಾವರ ಅನ್ನುವಂಥ ಕಳ್ಳನನ್ನು ನಿಮ್ಮ ಮನಸ್ಸಿನಿಂದ ಕಿತ್ತೊಗೆದು ಕೇವಲ ಅಯ್ಯಪ್ಪ ಸ್ವಾಮಿಯನ್ನು ಅಷ್ಟೇ ಆರಾಧನೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಿಮಗೆ ಸಂದೇಶ ಕೊಡ್ತಾ ಇದ್ದೇನೆ. ಕೇಳಿದ್ರಲ್ಲ ಸಂತೋಷ್ ಗುರೂಜಿ ಅವರ ಮಾತನ್ನು. ಇದು ಇಷ್ಟಕ್ಕೆ ನಿಲ್ಲಲ್ಲ. ಎಲ್ಲೆಲ್ಲಿ ಭಾವೈಕ್ಯದ ಸಂಕೇತ ಇರುತ್ತೋ ಅಲ್ಲಲ್ಲಿ ಇದೇ ಆತಂಕ ಶುರುವಾಗುತ್ತೆ ಅನ್ನೋದು ಕೇರಳದ BJPಯವರ ವಾದ. ವಫ್ ತಂದೊಡ್ಡಿರೋ ಅಪಾಯಗಳ ಬಗ್ಗೆ, ಆತಂಕಗಳ ಬಗ್ಗೆ ಹೊಸದಿಗಂತ ಇನ್ನಷ್ಟು ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ಕೊಡುತ್ತೆ. ಅಲ್ಲಿಯವರೆಗೂ ನಮಸ್ಕಾರ.